ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ರಾಜಧಾನಿ ನವದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ನಡೀತಾ ಇದ್ದದ್ದು ನಿಮಗೆಲ್ಲ ಗೊತ್ತೇ ಇದೆ. ಅಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ನೀಟ್ ಪರೀಕ್ಷೆಯಲ್ಲಿನ ಅವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಆಗ್ರಹಿಸಿ ಅಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಆ ಪ್ರತಿಭಟನೆಯಲ್ಲಿ ಸೋನಮ್ ವಾಂಗ್ಚುಕ್ ಕೂಡ ಅಲ್ಲಿ ಭಾಗವಹಿಸಿದರು. ಅಷ್ಟೇ ಅಲ್ಲ, ಅವರು 21 ದಿನಗಳಿಂದ ಅಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದರು. ಅವರ ಆರೋಗ್ಯ ಇತ್ತೀಚೆಗೆ ತುಂಬ ಕ್ಷೀಣಿಸಿಬಿಟ್ಟಿದೆ. ಹಾಗಾಗಿ ಅವರಿಗೆ ಚಿಕಿತ್ಸೆಯ ಅಗತ್ಯ ಇದೆ. ಕೇಂದ್ರ ಸರ್ಕಾರ ಮತ್ತು ದೆಹಲಿ ಸರ್ಕಾರಗಳು ಮಧ್ಯಪ್ರವೇಶ ಮಾಡಬೇಕು ಅಂತ ಯಾರು ದೆಹಲಿ ಹೈಕೋರ್ಟ್ಗೆ ಹೋಗಿದ್ದರು. ಅದರ ಅನ್ವಯ ಇವತ್ತು ದೆಹಲಿ ಪೊಲೀಸರು ಒಂದು ಕ್ರಮ ಕೈಗೊಂಡರು. ಆಗ ಅಲ್ಲಿ ಒಂದು ಹೈ ಡ್ರಾಮಾ ನಡೀತು. ಆ ಹೈ ಡ್ರಾಮಾ ನಡೆದಾಗ ಒಂದು ವಿಚಾರ ಅಲ್ಲಿ ಚರ್ಚೆಗೆ ಬಂತು. ಏನು? ಅಯ್ಯೋ, ಸೋನಮ್ ವಾಂಗ್ಚುಕ್ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ರು, ಅಯ್ಯೋ ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ರು. ಅರೆ, ಇಷ್ಟು ದಿನ ಅವರ ಆರೋಗ್ಯ ಕ್ಷೀಣಿಸ್ತಾ ಇದೆ, ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು, ಅವ್ರನ್ನ ನೋಡೋರೇ ಗತಿ ಇಲ್ಲ ಅಂತ ಹೇಳ್ತಿದ್ದವರು ಈಗ ಅಯ್ಯೋ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗ್ಬಿಟ್ರು, ಅದು ಹೆಂಗೆ ಕರ್ಕೊಂಡೋಗ್ಬಿಡ್ತಾರೆ ಆಸ್ಪತ್ರೆಗೆ? ಈ ಥರದ ಮಾತುಗಳು ಅಲ್ಲಿ ಕೇಳಿಬಂತು. ಇದೇನಿದು, ಈ ರೀತಿಯ ಮಾತುಗಳು ಯಾಕೆ ಕೇಳಿಬಂತು ಅದನ್ನು ಹೇಳ್ತೀನಿ. ಅದಕ್ಕೆ ಮುಂಚೆ ಇವತ್ತು ಬೆಳಗ್ಗೆ ಜಂತರ್ ಮಂತರ್ಗೆ ಪೊಲೀಸ್ನವರು ಎಂಟ್ರಿ ಕೊಟ್ಟರು. ಆ ದೃಶ್ಯ ಹೇಗಿತ್ತು ಒಂದ್ಸಲಿ ನೋಡಿ. ऊपर नहीं, ऊपर नहीं, ऊपर नहीं, ऊपर नहीं। यहाँ फोर्स कर रहे हैं, पुलिस वाले फोर्स कर रहे हैं पे, ये पुलिस वाले फोर्स कर रहे हैं, पुलिस वाले फोर्स कर रहे हैं पे, पुलिस वाले फोर्स कर रहे हैं पे। नहीं 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 नहीं, एक मिनट एक मिनट एक मिनट, ये देखो, पुलिस पुलिस जबरदस्ती कर रही है यहाँ पे, पुलिस जबरदस्ती कर रही है यहाँ पे, पुलिस जबरदस्ती कर रही है यहाँ पे, पुलिस जबरदस्ती कर रही है, हाथापाई हो रही है यहाँ पे, हाथापाई हो रहा है, हाथापाई हो रहा है। सीजेपी के प्रोटेस्ट में हाथापाई हो रहा है। सर क्यों क्यों सीजेपी के प्रोटेस्ट में हाथापाई हो रहा है? ये कर रहे हैं लोग. ನೋಡಿ, ಅಲ್ಲಿ ಪೊಲೀಸ್ನವರು ಎಂಟ್ರಿ ಆದ ತಕ್ಷಣ ಒಂದು ರೀತಿಯ ಉದ್ವಿಗ್ನತೆ ಉಂಟಾಯಿತು. ಪೊಲೀಸ್ನವ್ರು ಯಾಕೆ ಎಂಟ್ರಿ ಆಗ್ತಾ ಇದ್ದಾರೆ ಅಂತ. ಸೊ ಆಗ ಅವರಿಗೆ ಎಲ್ಲ ಅರ್ಥ ಆಯಿತು, ಅವರು ಸೋನಮ್ ವಾಂಗ್ಚುಕ್ ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಬರ್ತಾ ಇದ್ದಾರೆ ಅಂತ. ಆಗ ಅಲ್ಲಿದ್ದ ಜಿರಳೆಗಳು, ಸೋಕಾಲ್ಡ್ ಆ್ಯಕ್ಟಿವಿಸ್ಟ್ಸ್, ಅವರೆಲ್ಲ ಅದಕ್ಕೆ ಅಡ್ಡಿಪಡಿಸಿದ್ರು. ಸೊ ಇಲ್ಲಿಗೆ ಯಾಕೆ ಬರ್ತಾ ಇದ್ದೀರಾ, ವೇದಿಕೆ ಯಾಕೆ ಹತ್ತಾ ಇದ್ದೀರಾ, ಅವ್ರನ್ನ ಯಾಕೆ ಕರ್ಕೊಂಡು ಹೋಗೋಕೆ ಬಂದಿದ್ದೀರಾ, ಈ ರೀತಿಯ ಪ್ರಶ್ನೆಗಳು ಅಲ್ಲಿ ಉದ್ಭವ ಆಯಿತು. ಒಂದು ರೀತಿಯಲ್ಲಿ ಕಾವೋಸ್ ಕ್ರಿಯೇಟ್ ಆಯಿತು. ಸ್ಟೇಜ್ ಮೇಲಿರ್ಬೋದು, ಸ್ಟೇಜ್ ಮುಂದ್ಗಡೆ ಇರ್ಬೋದು, ಆ್ಯಕ್ಟಿವಿಸ್ಟ್ಗಳಿಗೆಲ್ಲ ಗಾಬರಿ ಆಯಿತು, ಏನೋ ಆಗ್ತಾ ಇದೆ ಅಂತ. ಸೊ ಅದಾದ ನಂತರದಲ್ಲಿ ಸೋನಮ್ ವಾಂಗ್ಚುಕ್ ಅವರನ್ನು ಅವರು ಎತ್ಕೊಂಡು ಪೊಲೀಸ್ನವರು ಸೀದಾ ಆಂಬ್ಯುಲೆನ್ಸಲ್ಲಿ ಹಾಕ್ಕೊಂಡು ಹೊರಟೋದ್ರು. ಆ ದೃಶ್ಯನೂ ಒಂದ್ಸಲಿ ನೋಡಿ. ನೋಡಿ, ಇಲ್ಲಿ ಇಷ್ಟೆಲ್ಲ ಆಗುವ ಸಂದರ್ಭದಲ್ಲಿ ಅಲ್ಲಿನ ಕಾರ್ಯಕರ್ತರು ಸೋನಮ್ ವಾಂಗ್ಚುಕ್ ಅವರನ್ನು ಹೇಗೆ ನೀವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಾ, ಅವರು ಇಲ್ಲಿ ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ, ಇದು ದಬ್ಬಾಳಿಕೆ, ಇದು ಗೂಂಡಾಗಿರಿ, ಈ ಥರದ ಒಂದು ಆಕ್ರೋಶವನ್ನು ಅಲ್ಲಿ ವ್ಯಕ್ತಪಡಿಸಿದ್ರು. ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೂ ಅಡ್ಡಿಪಡಿಸಿದ್ರು. ಆ ಸಂದರ್ಭದಲ್ಲಿ ಈ CJP ನಾಯಕ ಇದ್ದಾರಲ್ಲ, ಮಿಸ್ಟರ್ ಅಭಿಜಿತ್ ದೀಪ್ಗೆ, ಅವರು ಏನು ಮಾತಾಡಿದ್ರು, ಉದ್ವೇಗದಲ್ಲಿದ್ದರು. ಅವರು ಮಾತಾಡಿದ್ದನ್ನು ಒಂದ್ಸಲಿ ನೋಡಿ. नरेंद्र मोदी धर्मेंद्र प्रधान क्या लगता है तुम्हारा, क्या लगता है? क्यों बचा लो धर्मेंद्र प्रधान को इतना? क्या लगता है वो तुम्हारा, क्या देता है वो तुम्हें ऐसा? क्या धर्मेंद्र प्रधान तुम्हें 20 बच्चों की मौत से ज्यादा इम्पोर्टेंट लगता है? क्या लगता है धर्मेंद्र प्रधान तुम्हारा? क्या वर्ष कर बोल रहा हूँ, कुछ गलत बोल रहा हूँ मैं?
सोरेन शर्मा यहाँ से उठाकर लेकर गए, उठाकर लेकर गए, जैसे गुंडे और क्रिमिनल्स अरेस्ट किडनैप करते हैं लोगों को, वैसे इस पुलिस ने बर्ताव किया है सोनम सर के साथ। और तुम चलो वेस्ट कंट्रोल करो। आर्टिकल 19 हम में डिफरेंस है, वो डिफरेंस रहेगा, लेकिन ये लोग जितने बेशर्म है वो बताना जरूरी है। ನೋಡಿ ಇಲ್ಲಿ ಅಭಿಜಿತ್ ದೀಪ್ಗೆ ತಕ್ಷಣ ಭಾಷಣ ಮಾಡ್ತಾ ಇದ್ದಾರೆ ಮೈಕ್ ಹಿಡ್ಕೊಂಡು. ಅಯ್ಯೋ ಗೂಂಡಾಗಳು ಥರ ಪೊಲೀಸ್ನವ್ರು ಬಂದರು, ಸೋನಮ್ ವಾಂಗ್ಚುಕ್ ಅವರನ್ನು ಎತ್ತಾಕೊಂಡು ಹೋಗ್ಬಿಟ್ರು. ಅಲ್ರಿ ಧರ್ಮೇಂದ್ರ ಪ್ರಧಾನ್ ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿಬಿಟ್ರೇನ್ರಿ ನರೇಂದ್ರ ಮೋದಿಯವರೇ? ನೀಟ್ ಎಕ್ಸಾಮ್ನಲ್ಲಿ ಪ್ರಾಣ ಕಳ್ಕೊಂಡವ್ರಿಗಿಂತ ಧರ್ಮೇಂದ್ರ ಪ್ರಧಾನ್ ನಿಮ್ಗೆ ಇಂಪಾರ್ಟೆಂಟ್ ಆಗಿಬಿಟ್ರಾ ಅಂತ ಈಗ ಮಾತಾಡ್ತಾ ಇದ್ದಾರೆ. ಇಷ್ಟು ದಿನದ ಪ್ರತಿಭಟನೆಯಲ್ಲಿ ಇವ್ರಿಗೆ ಯಾವುದು ಇಂಪಾರ್ಟೆಂಟ್ ಆಗಿತ್ತು ಅನ್ನೋದನ್ನು ನೀವೆಲ್ಲ ನೋಡಿದ್ರಿ ಸ್ನೇಹಿತರೆ. ಮಧ್ಯದಲ್ಲಿ ಒಬ್ರು ಹೇಳ್ತಾರೆ, ಕ್ರೌಡನ್ನು ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಮಾತಾಡು, ಬೇರೆ ಬೇರೆ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡ ಈಗ ಅಂತ. ಆದರೂ ಕೇಳಲ್ಲ ಅಭಿಜಿತ್ ದೀಪ್ಗೆ. ಏನು ಪೊಲೀಸ್ನವರು ಗೂಂಡಾಗಳ ರೀತಿ ಬಂದರು, ನಾವು ನಮ್ಮ ವಾಂಗ್ಚುಕ್ ಅವರನ್ನು ಎತ್ತಾಕೊಂಡೋದ್ರು ಅಂತ ಭಾಷಣ ಮಾಡ್ತಾರೆ. ಇಲ್ಲಿ ಒಂದು ಭಾಳ ಮುಖ್ಯವಾದಂಥ ವಿಚಾರವನ್ನು ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಬೇಕು. ಇಲ್ಲಿ ಅಭಿಜಿತ್ ದೀಪ್ಗೆ ಅವರ ಬಂಟ ಸೌರವ್ ದಾಸ್ ಅಂತ ನೀವು ನೋಡಿರ್ಬೋದು ಆತನನ್ನು. ಆತ ಒಂದು ಮಾತು ಹೇಳ್ತಾನೆ, ಅದನ್ನು ಮೊದಲು ಕೇಳಿ ಆಮೇಲೆ ಮಾತಾಡ್ತೀನಿ. रिपोर्ट गया यहाँ के डॉक्टर्स के तरफ से, जो सेंट्रल गवर्नमेंट और दिल्ली गवर्नमेंट ने आंसर दिया, उसके बेसिस में दिल्ली हाई कोर्ट ने एक ऑर्डर पास किया। उस ऑर्डर को आप पढ़ेंगे तो बहुत क्लियर है, उसमें लिखा है कि जब स्पीकर क्या हेलो, उस ऑर्डर में बहुत क्लियर है, ये लिखा गया है कि जब सोनम वांगचुक जी का बहुत ही क्रिटिकल कुछ होगा, उनके वाइटल्स बहुत क्रिटिकल दिखाए जाएंगे, तब डॉक्टर्स के एडवाइस के बेसिस पे उनको ट्रीटमेंट दे देना चाहिए एंड डेली मॉनिटरिंग होना चाहिए। बस ये लिखा हुआ है, इसमें कहीं नहीं लिखा गया है कि सोनम वांगचुक जी को यहाँ पे फोर्सफुल तरीके से उठा के उनको हॉस्पिटल में एडमिट कर दे एंड उनको फोर्स फीड किया जाए, ऐसा कुछ नहीं लिखा है। दिल्ली पुलिस ये जो स्टेटमेंट पास कर रही है कंप्लीट तरीके से फेक है, इलीगल है एंड इट इज आल्सो कंटेम्प्ट ऑफ कोर्ट। क्यों रिपोर्ट गया ನೋಡಿ ಇಲ್ಲಿ ಈ ಸೌರವ್ ದಾಸ್ ಹೇಳ್ತಾ ಇದ್ದಾರೆ, ಅಯ್ಯೋಯ್ಯೋ ಹೆಂಗೆ ಕರ್ಕೊಂಡು ಹೋಗ್ಬಿಟ್ರು ಸೋನಮ್ ವಾಂಗ್ಚುಕ್ನ. ಹೈಕೋರ್ಟ್ ಹೇಳಿದ್ದೇನು, ನೀವು ಸೋನಮ್ ವಾಂಗ್ಚುಕ್ ಅವರನ್ನು ಬಲವಂತವಾಗಿ ಹೆಂಗೆ ಕರ್ಕೊಂಡು ಹೋಗ್ಬಿಟ್ರಿ? ಕೋರ್ಟ್ ಹೇಳಿರೋ ಪ್ರಕಾರ ಅವರ ಆರೋಗ್ಯ ತೀರಾ ಹದಗೆಟ್ಟರೂ ಅವರಿಗೆ ನಿರಂತರವಾಗಿ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿದೆ ಹೊರತು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಎಲ್ಲಿ ಹೇಳಿದೆ ಕೋರ್ಟು ಅಂತ ವಿಚಿತ್ರವಾದಂಥ ವಾದವನ್ನು ಈ ಸೌರವ್ ದಾಸ್ ಅನ್ನುವಂಥ ವ್ಯಕ್ತಿ ಮಾಡ್ತಾ ಇದ್ದಾನೆ. ನೋಡಿ, ಈ ವ್ಯಕ್ತಿಗೆ ಸೋನಮ್ ವಾಂಗ್ಚುಕ್ ಆಸ್ಪತ್ರೆಗೆ ಹೋಗೋದೇ ಇಷ್ಟ ಇಲ್ಲ. ಇಷ್ಟು ದಿನ ಅವ್ರ ಆರೋಗ್ಯ ಹಾಳಾಗೋಗ್ತಿದೆ, ಸರ್ಕಾರ ಏನು ಮಾಡ್ತಿದೆ ಅಂತ ಕೂಗಾಡ್ತಿದ್ದವರು ಈಗ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದರೆ, ಅರೆ ಆಸ್ಪತ್ರೆಗೆ ಹೆಂಗ್ರಿ ಕರ್ಕೊಂಡು ಹೋಗ್ಬಿಟ್ರಿ? ಅವರೇನು ಹೈಕೋರ್ಟ್ ಹೇಳಿದ್ಯಾ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಂತ? ಹೈಕೋರ್ಟ್ ಹೇಳಿರೋದು ಚಿಕಿತ್ಸೆ ಕೊಡಿಸಿ ಅಂತ. ನೀವು ಆಸ್ಪತ್ರೆಗೆ ಹೆಂಗೆ ಕರ್ಕೊಂಡು ಹೋಗ್ಬಿಟ್ರಿ ಅಂತ ವಾದವನ್ನು ಈತ ಮಂಡಿಸ್ತಾ ಇದ್ದಾನೆ. ಈ ಮಧ್ಯದಲ್ಲಿ ದೆಹಲಿ DCP ಹೈಕೋರ್ಟ್ ಆರ್ಡರ್ ಒಂದನ್ನು ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕ್ಕೊಂಡಿದ್ದಾರೆ. ಸ್ಪಷ್ಟವಾಗಿ ಹೈಕೋರ್ಟ್ ಆರ್ಡ್ರಲ್ಲಿ ಹೇಳಲಾಗುತ್ತೆ, ಸೋನಮ್ ವಾಂಗ್ಚುಕ್ ಅವರ ಆರೋಗ್ಯವನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ಸರ್ಕಾರದ್ದು. ಅವರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡಬೇಕು, ಅವರಿಗೆ ಬೇಕಾದಂಥ ಮೆಡಿಕಲ್ ಇಂಟರ್ವೆನ್ಷನ್ ಆಗುವ ಸಂದರ್ಭ ಬಂದರೆ ಅದಕ್ಕೂ ನೀವು ಸಿದ್ಧವಾಗಬೇಕು, ಅದನ್ನು ನೀವು ನೋಡ್ಕೊಳ್ಬೇಕು. ಅವರ ಆರೋಗ್ಯ ಹದಗೆಟ್ಟಿದೆ, ಅವರನ್ನು ಆಸ್ಪತ್ರೆಗೆ ಸೇರಿಸಿದಾರಪ್ಪ. ಇದರಲ್ಲಿ ಗೊಳೋ ಅಂತ ಅನ್ನುವಂಥದ್ದು ಏನು ಬಂತು? ಅವ್ರ ಆರೋಗ್ಯ ಸರಿ ಹೋದ್ಮೇಲೆ ಮತ್ತೆ ಅವ್ರು ಬಂದು ಕೂತ್ಕೋತಾರೆ, ಮತ್ತೆ ನೀವು ಪ್ರತಿಭಟನೆ ಮುಂದುವರಿಸಿ, ಯಾರು ಬೇಡ ಅಂದವರು ಅಲ್ವಾ? ಸೊ ಅದು ಬಿಟ್ಟುಬಿಟ್ಟು ಅಯ್ಯೋ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ರು, ಅಯ್ಯೋ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ರು, ಇನ್ನು 2 ದಿನದಲ್ಲಿ ಅವರು ಸತ್ತೋಗ್ತಾರೆ ಅಂತ ಹೈಕೋರ್ಟ್ ಹೋದವರು ಇವರೇ. ಅವ್ರನ್ನ ಆಸ್ಪತ್ರೆಗೆ ಸೇರಿಸಿದ್ರೆ ಅಯ್ಯೋ ಆಸ್ಪತ್ರೆಗೆ ಸೇರಿಸ್ಬಿಟ್ರು ಅಂತ ಗೊಳೋ ಹೊತ್ತಿರೋರು ಇವರೇ. ಇಷ್ಟೆಲ್ಲ ಆಗೋ ಹೊತ್ತಿಗೆ ಅಭಿಜಿತ್ ದೀಪ್ಗೆ ಮತ್ತೆ ಮೈಕ್ ಹಿಡ್ಕೊಂಡು ಮತ್ತೆ ಭಾಷಣ ಶುರು ಮಾಡಿದ್ರು. ಅಯ್ಯೋ ಜಂತರ್ ಮಂತರ್ನ ಈ ಪ್ರತಿಭಟನೆಯನ್ನು ಹತ್ತಿಕ್ತಾ ಇದೆ ಮೋದಿ ಸರ್ಕಾರ, ಇಲ್ಲಿ ಪ್ರತಿಭಟನೆ ನಿಂತರೇನು, ದೇಶದ ಮೂಲೆಯಲ್ಲೂ ಸಹ ಜಂತರ್ ಮಂತರ್ಗಳು ಏಳಬೇಕು, ನಾನು ಉಪವಾಸ ಸತ್ಯಾಗ್ರಹವನ್ನು ಮುಂದುವರಿಸ್ತೇನೆ ಅಂತ ಘೋಷಣೆ ಮಾಡಿದ್ರು. ಅದನ್ನು ಸಲ ನೋಡಿ. अगर आपको उनकी हेल्थ की इतनी चिंता थी तो सोनम वांगचुक को अब यहाँ से इज्जत से लेकर जाते, ऐसे छुपा कर नहीं लेकर जाते। आप शर्म करो आप लोग थोड़ी। अभी सोनम सर ये बात मैं अपने स्टैक पर बैठ रहा हूँ,
लेकिन ये लोग इसको भी तोड़ने की कोशिश करेंगे। अगर ये लोग जंतर मंतर का प्रोटेस्ट तोड़ेंगे, जंतर मंतर को तोड़ेंगे, तो मैं सभी लोगों से अपील करता हूँ, ये प्रोटेस्ट हम लोगों का, सिर्फ हम लोगों का नहीं था, ये तो हम सभी के लिए कर रहे थे। अगर जंतर मंतर को ये खत्म कर देते हैं तो देश के हर एक कोने में जंतर मंतर बनाने की जनता की जिम्मेदारी है इसके बाद। ಸೊ ಈ ಭಾಷಣವನ್ನು ಅಭಿಜಿತ್ ದೀಪ್ಗೆ ಮಾಡಿದ ಮೇಲೆ ಈಗ ಅವರು ಉಪವಾಸ ಕೂತ್ಕೋಬೇಕು. ಅವರು ಉಪವಾಸ ಕೂರ್ತಿದ್ದಾಗಲೇ ಅಲ್ಲಿಗೊಬ್ಬರು ಮಹಾನ್ ವ್ಯಕ್ತಿಗಳು ಬಂದರು. ಅವ್ರು ಬೇರೆ ಯಾರೂ ಅಲ್ಲ, ಯೋಗೇಂದ್ರ ಯಾದವ್ ಅಂತ. ನಿಮಗೆ ಗೊತ್ತಿರಬೇಕು, ಸಲೀಂ ಅಂತ ಅವರ ಮೂಲ ಹೆಸರು. ಆದರೂ ಅದನ್ನು ಅವರು ಯಾರಿಗೂ ತೋರಿಸ್ಕೊಳ್ಳೋದಲ್ಲೇ ಯೋಗೇಂದ್ರ ಯಾದವ್ ಅಂತಲೇ ಕರೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಯೋಗೇಂದ್ರ ಯಾದವ್ ಅಲ್ಲಿ ಬಂದು ನೋಡಿದ್ರೆ ಅಲ್ಲಿ ಅಭಿಜಿತ್ ದೀಪ್ಗೆ ಉಪವಾಸ ಕೂತವರು ಗೊಳು ಅಂತ ಅಳ್ತಾ ಇದ್ದಾರೆ. ಸರಿ, ಯೋಗೇಂದ್ರ ಯಾದವ್ ಅವರು ಅವ್ರನ್ನ ಸಮಾಧಾನ ಪಡಿಸಲೇಬೇಕಲ್ವಾ? ಆ ದೃಶ್ಯನೂ ಒಂದ್ಸಲಿ ನೋಡಿ. एक लोग आएंगे, सब लोग आएंगे। ನೋಡಿ, ಉಪವಾಸ ಸತ್ಯಾಗ್ರಹ ಕೂತಂತಹ ಅಭಿಜಿತ್ ದೀಪ್ಗೆ ಅಳ್ತಾ ಇದ್ದಾರೆ. ಯೋಗೇಂದ್ರ ಯಾದವ್ ಬಂದು ಅವರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ. ಅಭಿಜಿತ್ ದೀಪ್ಗೆ ಅವರ ಉಪವಾಸ ಸತ್ಯಾಗ್ರಹಕ್ಕೆ ತಮ್ಮ ಬೆಂಬಲವನ್ನು ಘೋಷಿಸ್ತಾರೆ. ಅವರು ಆಮೇಲೆ ಅವ್ರ ಮನೆಗೆ ಹೋಗ್ತಾರೆ. ಅಭಿಜಿತ್ ದೀಪ್ಗೆ ಉಪವಾಸವನ್ನು ಮುಂದುವರಿಸ್ತಾರೆ. ಇದು ಇವತ್ತಿನವರೆಗಿನ ಜಂತರ್ ಮಂತರ್ನ ಸಂಪೂರ್ಣ ಚಿತ್ರಣ. ಈಗ ಅಭಿಜಿತ್ ದೀಪ್ಗೆ ಈ ಒಂದು ಪ್ರತಿಭಟನೆಯನ್ನು ಜುಲೈ 20ರವರೆಗೆ ಹೇಗಾದರೂ ಮಾಡಿ ಮುಂದುವರಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಜುಲೈ 20ನೇ ತಾರೀಕು ಸಂಸತ್ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ. ಆ ಸಂಸತ್ ಚಲೋ ಕಾರ್ಯಕ್ರಮದಲ್ಲಿ ಇನ್ನೂ ಎಷ್ಟರ ಮಟ್ಟಿನ ಸಿನಿಮೀಯ ಸನ್ನಿವೇಶಗಳನ್ನು ದೇಶದ ಜನ ನೋಡಬೇಕೋ ಗೊತ್ತಿಲ್ಲ, ಕಾದು ನೋಡಬೇಕು.